ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸ್ವಾದ್ವೇವ್ ಚಾನಲ್. ನಾನು ಹಿಂದಿನ ವಿಡಿಯೋದಲ್ಲಿ ಬೇಲ್ದಣ್ಣಿನ ಪಾನಕ ಮಾಡೋದು ಹೇಗೆ ಅಂತ ತೋರಿಸ್ಕೊಟ್ಟಿದ್ದೆ. ಈಗ ಅದೇ ಬೇಲ್ದಣ್ಣಿನಿಂದ ಒಂದು ಸಿಂಪಲ್ ಆಗಿರುವಂತಹ ಸ್ವೀಟ್ ಚಾಟ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಸ್ವೀಟ್ ಇದು, ಖಾರ ಅಲ್ಲ. ಕೆಲವರು ಖಾರನೂ ಹಾಕಿ ಮಾಡ್ತಾರೆ, ಬಟ್ ನಾನು ಖಾರ ಹಾಕ್ತಿಲ್ಲ. ಇದನ್ನು ಜಸ್ಟ್ ಸ್ವೀಟ್ ಮಾಡ್ತಾಯಿದ್ದೀನಿ ಅಷ್ಟೇ. ನೋಡಿ, ಈ ರೀತಿಯಾಗಿ ನಾನು 3 ಬೇಲ್ದಣ್ಣು ತೊಗೊಂಡಿದ್ದೀನಿ. ಆ 3 ಬೇಲ್ದಣ್ಣ ಈ ರೀತಿ ಒಳಗೆ ಇರುವಂತಹ ತಿಳನ್ನ ತೊಗೋಬೇಕು. ಎಲ್ಲನೂ ತುಂಬ ಗಟ್ಟಿಗಿರುತ್ತೆ ಅದನ್ನೆಲ್ಲ ಈ ರೀತಿ ಒಡ್ಕೋಬೇಕು. ಅದೆಲ್ಲ ಉಂಡೆ ಥರ ಇರುತ್ತಲ್ಲ, ಅದನ್ನೆಲ್ಲ ಕ್ಲೀನಾಗೆ ಸ್ಮ್ಯಾಶ್ ಮಾಡ್ಕೋಬೇಕು. ಹಣ್ಣನ್ನ ನೋಡ್ಕೊಂಡು ತೊಗೊಳ್ಳಿ. ಕೆಲವು ಹಣ್ಣು ಕಾಯಿ ಇರುತ್ತೆ. ಇದನ್ನು ಯಾವ ರೀತಿ ಚೆಕ್ ಮಾಡೋದಂದರೆ, ಮೇಲ್ಗಡೆ ಹಣ್ಣನ್ನ ಉಗ್ರನಲ್ಲಿ ಈ ಥರ ಕೆರೆದ್ರೆ ಅಥವಾ ಸ್ಕ್ರ್ಯಾಚ್ ಮಾಡಿದ್ರೆ ಅದು ಬ್ರೌನ್ ಕಲರ್ ಬರುತ್ತೆ, ಅದು ಹಣ್ಣಾಗಿದೆ ಅಂತ. ಇಲ್ಲ ಗ್ರೀನ್ ಕಲರ್ ಬಂದರೆ ಅದಿನ ಕಾಯಿ ಅಂತ. ಈ ಟ್ರಿಕ್ಸ್ ಯೂಸ್ ಮಾಡಿಕೊಂಡು ಹಣ್ಣು ಯಾವುದು ಕಾಯಿ ಯಾವುದು ಅಂತ ನಾವು ಕಂಡುಹಿಡ್ಕೋಬೋದು. ನೋಡಿ, ಈ ರೀತಿ ನಾನು 3 ಹಣ್ಣನ್ನು ಸಹ ತಗೊಂಡು ಈ ರೀತಿ ನಾನು ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಬೆಲ್ಲನ, ಉಂಡೆ ಬೆಲ್ಲ ಇದ್ದರೆ ಅದನ್ನು ಪುಡಿ ಮಾಡಿ ಇಟ್ಕೋಬೇಕು. ಅದನ್ನು ಇದ್ರೊಳಗೆ ಹಾಕಬೇಕು. ಇಲ್ಲ ಪುಡಿ ಬೆಲ್ಲ ಇದ್ದರೆ ಅದನ್ನು ಡೈರೆಕ್ಟಾಗಿ ಹಾಕ್ಬೋದು. ನೋಡಿ, ಈ ರೀತಿ ನಾನು ಹಣ್ಣನ್ನೆಲ್ಲ ಸ್ಮ್ಯಾಶ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ಕೋತೀನಿ. ಬೇಲ್ದಣ್ಣಿಗೆ ಯಾವತ್ತೂ ಪಾನಕಕ್ಕೂ ಅಷ್ಟೇ, ಇದು ಚಾಟ್ಗೂ ಅಷ್ಟೇ ಸ್ವಲ್ಪ ಬೆಲ್ಲ ಜಾಸ್ತಿ ತೊಗೊಳುತ್ತೆ. ಇದು ಸಕ್ಕರೆ ಹಾಕ್ಕೊಳಕ್ಕೆ ಹೋಗಬೇಡಿ, ಬೆಲ್ಲನೇ ಯೂಸ್ ಮಾಡಿ. ಸಕ್ಕರೆ ಚೆನ್ನಾಗಿರೋದಿಲ್ಲ. ನೋಡಿ, ಈ ರೀತಿ ಅದನ್ನು ಎರಡನ್ನೂ ಮಿಕ್ಸ್ ಮಾಡ್ಕೊಂಡ್ಮೇಲೆ ಮತ್ತೆ ಇನ್ನೊಂದು ಸ್ವಲ್ಪ ಬೆಲ್ಲನ ಆ್ಯಡ್ ಮಾಡ್ಕೋತೀನಿ. ಒಂದೇ ಸಲ ಹಾಕ್ಕೊಳಕ್ಕೆ ಹೋಗಬೇಡಿ, ನೋಡಿ ಬೆಲ್ಲನ ಹಾಕ್ಕೊಳ್ಳಿ. ಮತ್ತು ಇದಕ್ಕೆ ನಾನು ಅರ್ಧ ಸ್ಪೂನ್ ಜೀರಿಗೆ ಪುಡಿ ಹಾಕ್ತಾಯಿದ್ದೀನಿ. ಜೀರಿಗೆ ಪುಡಿ ಇದು ಡೈಜೆಷನ್ಗೆ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಇದು ಈ ಚಾಟ್ಗೆ ತುಂಬಾ ಟೇಸ್ಟ್ ಕೊಡುತ್ತೆ. ಮತ್ತು ಒಂದು ಪಿಂಚಷ್ಟು ಸಾಲ್ಟ್ ಹಾಕ್ತಾಯಿದ್ದೀನಿ ಅಷ್ಟೇ, ಜಾಸ್ತಿ ಹಾಕ್ಕೋಬೇಡಿ ಸಾಲ್ಟನ್ನ. ಈ 3 ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಚಾಟ್ ಏನಪ್ಪ ಅಂದರೆ, ಅವಾಗ ಮಾಡಿ ತಿನ್ನೋದಕ್ಕಿಂತನೇ ಇದನ್ನು ಮಾಡಿಟ್ಟು ನಾಳೆ ತಿಂದರೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಆ ಬೆಲ್ಲದೊಳಗೆಲ್ಲ ಚೆನ್ನಾಗಿ ಮ್ಯಾರಿನೇಟ್ ಆಗಿರುತ್ತೆ. ಹಣ್ಣೊಳಗೆ ಬೆಲ್ಲ ಮತ್ತು ಜೀರಿಗೆ ಪೌಡ್ರು ಎರಡೂ ಚೆನ್ನಾಗಿ ಮ್ಯಾರಿನೇಟ್ ಆಗಿರುತ್ತೆ. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಎಲ್ಲನೂ ಬೆಲ್ಲ ಮತ್ತು ಹಣ್ಣು, ಜೀರಿಗೆ ಪೌಡ್ರು 3 ಸಹ ಚೆನ್ನಾಗಿ ಮಿಕ್ಸ್ ಆಗಬೇಕು. ಈ ರೀತಿ ಆದಮೇಲೆ ಇದನ್ನು ಇವತ್ತು ಮಾಡಿದ್ರೆ ನಾಳೆ ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಇದನ್ನು 2 ದಿನ ಹೊರಗಡೆನೇ ಇಟ್ಕೋಬೋದು. ಇದನ್ನೇನು ಫ್ರಿಜ್ಗೆ ಇಡಬೇಕಂತಲೇ ಏನಿಲ್ಲ. ನೋಡಿ, ನಾನು ಇನ್ನೊಂದು ಸ್ವಲ್ಪ ಬೆಲ್ಲನ ಆ್ಯಡ್ ಮಾಡ್ಕೋತಿದ್ದೀನಿ. ಟೇಸ್ಟ್ ನೋಡಿ, ನಿಮ್ಗಿನ್ನೂ ಬೆಲ್ಲ ಬೇಕಂದರೆ ನೀವು ಬೆಲ್ಲನ ಹಾಕ್ಕೋಬೋದು. ಬೆಲ್ಲ ಹೇಳಿದ್ನಲ್ವ, ಬೆಲ್ಲ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ಇದಕ್ಕೆ. ಈ ಬೇಲ್ದಣ್ಣು ನೋಡೋದಕ್ಕೆ ತುಂಬ ಚಿಕ್ಕ ಹಣ್ಣು, ಬಟ್ ಇದ್ರದ್ದು ಬೆನಿಫಿಟ್ಸ್ ಕೇಳಿದ್ರೆ ತುಂಬಾ ದೊಡ್ಡದಿದೆ. ಇದು ಡೈಜೆಷನ್ಗೆ ಹೆಲ್ಪ್ ಮಾಡುತ್ತೆ, ಮಲಬದ್ಧತೆ ನಿವಾರಣೆ ಮಾಡುತ್ತೆ, ಆಮೇಲೆ ಆ್ಯಂಟಿಬಯೋಟಿಕ್ ಕೆಲಸ ಮಾಡುತ್ತೆ. ಮತ್ತು ಈ ಸಮ್ಮರಲ್ಲೆಲ್ಲ ಬಾಡಿನ ತುಂಬ ಕೂಲಾಗಿಡುತ್ತೆ. ಮತ್ತು ಇದು ಸ್ಕಿನ್ಗೆ ಒಳ್ಳೆಯದು. ಮತ್ತು ಲಿವರ್ಗೆ, ಹಾರ್ಟ್ಗೆ ಇಷ್ಟೆಲ್ಲ ಹೆಲ್ಪ್ ಮಾಡುತ್ತೆ ಇದು. ಇದನ್ನು ಪ್ರೆಗ್ನೆಂಟ್ ಲೇಡಿಗಳು ಸ್ವಲ್ಪ ತಿನ್ನುವಾಗ ಇದನ್ನು ಡಾಕ್ಟ್ರ್ ಸಜೆಷನ್ ತೊಗೊಂಡು ತಿನ್ನೋದು ಒಳ್ಳೆಯದು. ಜಾಸ್ತಿನೂ ತಿನ್ನಬಾರ್ದು ಅಂತ ಹೇಳ್ತಾರೆ, ನನಗೂ ಅದು ಗೊತ್ತಿಲ್ಲ. ಪ್ರೆಗ್ನೆಂಟ್ ಲೇಡಿಗಳು ತಿನ್ನುವಾಗ ಸ್ವಲ್ಪ ಡಾಕ್ಟ್ರ್ ಸಜೆಷನ್ ತೊಗೊಂಡು ತಿನ್ನಿ. ಇಷ್ಟೆಲ್ಲ ಬೆನಿಫಿಟ್ಸ್ ಇರುವಾಗ ಮಕ್ಕಳಿಗೆ ಎಲ್ಲ ಕೊಟ್ಟರೆ ಏನು ತಪ್ಪಿಲ್ಲಲ್ವ. ನಾವು ಆಚೆ ಕಡೆ ಎಲ್ಲ ಅದು ಇದು ಕೊಡೋದಕ್ಕಿಂತನ ಈ ಥರ ಮಾಡಿಕೊಂಡು ಕೊಟ್ಟರೆ ತುಂಬಾ ಹೆಲ್ತಿಯಾಗಿರುತ್ತೆ, ಆರೋಗ್ಯಕ್ಕೆ ಒಳ್ಳೆಯದಾಗಿರುತ್ತೆ, ತುಂಬ ಟೇಸ್ಟ್ ಇರುತ್ತೆ.